ನೋಡುವಂತ ಪಂಚಾಯತ್ ನೋಡೋಣ ಇದು ಸಭಾಭವನ ನಮ್ಮ ಮಾಜಿ ಪಂಚಾಯತ್ ರೂಮ್ 2 ರೂಮ್ 1 ಚಂದ್ರನೇ ಸರ್ ಲೀಡರ್ ಇವರು ಕಾಲೇಜಿಗೆ ಹೋಗ್ತಾರೆ ಸರ್ ಇವರ ಬೇಲೋ ಅವರೆಲ್ಲ ಎಜುಕೇಟೆಡ್ ಫೈನಾನ್ಸಿಯಲಿ ಎಲ್ಲ ಸೋತಿದ್ದಾರೆ. ಅದು ಹೇಳಿ ಯಾರು ಅಲ್ಲಿ ಗೊತ್ತಾಗುತ್ತೆ ಕೆಲಸ ಮಾಡಿದರೆ ಯಾರೋ ಕೆಲಸ ಮಾಡಿ ಬಂದು ಇಲ್ಲಿ ಬಂದು ಹೋದ್ರೆ ಹೆಂಗೆ ಅಂತ ಹೇಳಿ ನಮ್ಮದು ಸಂಘಟನೆ ವತಿಯಿಂದ ಆಕ್ರಮಣ ಮಾಡಿ ಒಂದಿಷ್ಟು ಜಾಗಗಳು ನಾವು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ, 1 ಎಕರೆ ಅಂತ ಎಲ್ಲರಿಗೂ. ಸೊ ಅಲ್ಲಿ ಒಂದು 6 ಎಕರೆ ಜಾಗವನ್ನು ನಾವು ಕುತ್ಕೊಂಡಿದ್ದು. ಬಟ್ ಇದುವರೆಗೂ ಐ ಥಿಂಕ್ ಒಂದು 15 ವರ್ಷ ಮೇಲಾಯಿತು, ಇದುವರೆಗೂ ಹಕ್ಕುಪತ್ರ ಆಗಿಲ್ಲ. ಸೊ ಎಕ್ಸಾಕ್ಟ್ಲಿ ಅವ್ರು ಹೇಳೋದು ಏನಂತ ಹೇಳಿದ್ರೆ ಇದು ಡೀಮ್ಡ್ ಫಾರೆಸ್ಟ್ ಅಂತ. ಅದೇ ಕಾರಣದಿಂದ ನಾವು ಇದು ಜಿಲ್ಲಾಧಿಕಾರಿ ತನಕ ಹೋಗಿದೆ, ಕೊಟ್ಟು ಅರ್ಜಿ ಕೊಟ್ಟು. ಒಂದೊಮ್ಮೆ ಎರಡನೇ ನಾನು ಹೇಳ್ತೀನಿ ಬಿಡಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ಡೀಮ್ಡ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಯಾರಿಂದನೂ ಮಾಡ್ಕೊಳಕ್ಕಾಗಲ್ಲ. ವೆರಿ ವೆರಿ ಕ್ಲಿಯರ್. ಈಗ ಜಾಯಿಂಟ್ ಸರ್ವೆಗೆ ಏನು ಮಾಡ್ಬೋದು, ಅದನ್ನ ಬಿಡಿಸ್ಲಿಕ್ಕೆ ಆಗುತ್ತಾ? ಕಂದಾಯ ಸರ್ವೆ ಮಾಡಿ ಎಷ್ಟು ಗೌರ್ಮೆಂಟ್ ಸಿಗ್ತದೆ, ಎಷ್ಟು ಫಾರೆಸ್ಟ್ ಇತ್ತು ಮಾಡಿ, ಓಕೆ, ಲಭ್ಯತೆ ಇದ್ರೆ ಬೈಫರ್ಕೇಶನ್ ಮಾಡಿ ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಮಾಡ್ತಾರೆ. ಅಲ್ಲ, ನೀವು ಒಂದು ಕೇಳಿ, ಆ ಜಾಗದನ್ನೇ ನನಗೆ ಕೊಟ್ಟರೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ನಾನು ಲೆಟರ್ ಮಾಡಿಕೊಡ್ತೇನೆ. ಜಿಲ್ಲಾಧಿಕಾರಿಗೆ ನಾನು ಮಾಡಿಸ್ಕೊಡ್ತೀನಿ ಅದನ್ನು. ಅದು ನೋಡಪ್ಪ, ಅದು ಎಲ್ಲಿ ಇವ್ರದ್ದು ಗ್ರಾಮ ತಗೊಂಡು ಅವ್ರದ್ದು ಆ ಪ್ರಥಮ ಪ್ರಾಶಸ್ತ್ಯದಲ್ಲಿ ಮಾಡಿಕೊಂಡು ನಾಳೆ ಲೆಟರ್ ಮಾಡಿ ಮೇಡಮ್ ಅವ್ರ ಲೆಟರ್ ತಗೋದು ಆ ನಂಬರ್ ಮತ್ತೆ ಕಳ್ಸಿ ಅವ್ರಿಗೆ ಕಳ್ಸಿಕೊಟ್ಟು ಮಾ ಕಾಪಿ ಆಯ್ತಮ್ಮ, ಖಂಡಿತ ಮಾಡಿ ಅದನ್ನ ಮಾಡ್ಕೊಂಡು. ಬಟ್ ಪರಿಹಾರ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಜಿಲ್ಲಾಧಿಕಾರಿಗಳ ಕೆಲವು ಸಲ ಏನಾಗುತ್ತೆ, ನಮ್ಮ ಕಾನೂನು ತೊಡಕು ಇರುತ್ತಲ್ಲ, ಈಗ ಡೀಮ್ಡ್ ಫಾರೆಸ್ಟ್ ಮಾಡ್ಲಿಕ್ಕೆ ಆಗುತ್ತಾ, ಅದನ್ನ ಯಾವ ರೀತಿ ಮಾಡ್ಬೋದು, ಅದರಲ್ಲಿ ಸ್ಪಷ್ಟವಾಗಿ ಮೆನ್ಸ್ ಮಾಡಿಯಪ್ಪ ಅವ್ರ ಕಮ್ಯುನಿಟಿ ಅಲ್ಲ ಅದನ್ನ ಜಾಯಿಂಟ್ ಫಸ್ಟ್ 1 ಎಕರೆ ಕೇಳ್ರಿ, ಆಮೇಲೆ 20 ಸೆನ್ಸಿಗೆ ಮಾಡಿ ರೆಡಿ ಮಾಡ್ರಿ, ಮತ್ತೆ ಪುನಃ 1 ಎಕರೆ ಸರ್ ನಂಬರ್ ಹಾರ್ದಳ್ಳಿ ಗ್ರಾಮ ಪಂಚಾಯಿತಿಯ ಇವತ್ತು ಈ ನಮ್ಮ ಒಂದು ಸಮುದಾಯದಲ್ಲಿ ಅತ್ಯಂತ ಹಿಂದುಳಿದ ಒಂದು ಸಮುದಾಯ, ತುಳಿತಕ್ಕೆ ವರ್ಗದ ಸಮುದಾಯದವರು, ಅವರನ್ನು ಕೊರಗ ಜನಾಂಗ ಅಂತ ನಾವು ಗುರುತಿಸ್ಪಟ್ಟಿರ್ತಾರೆ. ಅಂಥವರನ್ನು ಗುರುತಿಸಿ ಅವರಿಗೆ ಈ ಕಾಲೋನಿಯಲ್ಲಿ ಸುಮಾರು 14 ಮನೆಗಳನ್ನು ಹೆಗ್ಗುಂಜೆ ಚಾರಿಟೇಬಲ್ ಟ್ರಸ್ಟ್ನವರು, ಅದರ ಮುಖ್ಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶೆಟ್ಟರು ಮತ್ತು ಅವ್ರ ತಮ್ಮ ನಾಗರಾಜ್ ಶೆಟ್ಟರು, ಇವರ ಒಂದು ನೇತೃತ್ವದಲ್ಲಿ ಇವತ್ತು ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ನಂಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ಇವತ್ತು ನಾವು ಯಾವುದೋ ಒಂದು ಹೆಸರುಗಳಿಗೆ ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ, ಎಲ್ಲೆಲ್ಲೋ ಹಣಗಳನ್ನು ಕೋಟಿಗಟ್ಟಲೆ ಕೊಡ್ತಾರೆ. ಆದರೆ ಯಾರೂ ಈ ಸಮುದಾಯದ ನಿಜವಾಗಿಯೂ ನಮ್ಮ ಮೂಲ ನಿವಾಸಿಗಳು ಅಂಥೇಳಿ ಅವ್ರನ್ನ ಗುರುತಿಸಲ್ಪಟ್ಟಿದೆ. ಅವ್ರದ್ದೆಲ್ಲೋ ಒಂದು ಜನಾಂಗ ಇವತ್ತು ನಶಿಸಿ ಹೋಗ್ತಾ ಇದೆ. ಅವರು ಎಲ್ಲ ಇದರಿಂದ ವಂಚಿತರಾದಂಥವ್ರು. ಅಂಥ ಒಂದು ಜನರನ್ನು ಗುರುತಿಸಿ ಅವರಿಗೆ ಒಂದು ಸುಸಜ್ಜಿತವಾದ ಸುಮಾರು 650ರಿಂದ 700 ಸ್ಕ್ವೇರ್ ಫೀಟಿನ 2 ಬೆಡ್ರೂಮು, ಒಂದು ಅಡುಗೆ ಮನೆ, ಒಂದು ಹಾಲು, ಅದ್ರ ಜೊತೆ ಒಂದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕಟ್ಟಿ ಅದಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆಯನ್ನು ಇವತ್ತು ಶ್ರೀನಿವಾಸ್ ಶೆಟ್ಟರು ಮಾಡಿದ್ದಾರೆ.
ಬಹುಶಃ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂತೇಳಿದ್ರೆ ನಾವು ಯಾವುದೇ ಕೆಲಸವನ್ನು ಮಾಡೋ ಬದಲು ಇಂಥ ಜನರನ್ನು ಗುರುತಿಸಿ ಅವ್ರು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಕೊಡಲಿ, ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೂ ಕೇಳ್ಪಟ್ಟಿದ್ದೀನಿ, ಅವರು ಇನ್ನೂ ಹಲವಾರು ಸಮಾಜಮುಖವಾದ ಹಲವಾರು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡೋದಾಗ್ಬೋದು, ಅಥವಾ ವಯೋವೃದ್ಧದವರಿಗೆ ಅಥವಾ ರೋಗಿಗಳಿಗೆ ಸಂಪೂರ್ಣ ಚಿಕಿತ್ಸೆ ಕೊಡುವಂಥದ್ದು, ಇಂಥ ಹಲವಾರು ಸಾಮಾಜಿಕ ಒಂದು ಕಾರ್ಯಗಳಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ, ಇಲ್ಲಿರೋರೆಲ್ಲರೂ ಉತ್ತಮ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು